ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಚೈತ್ರಾಂಚನ್. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ ಡೆಡ್ಲಿ ದರ್ಶನ್ ಅಂಡ್ ಗ್ಯಾಂಗ್ನ ಖತರ್ನಾಕ್ ಐಡಿಯಾ ಬಗೆದಷ್ಟು ಹೊರಬರುತ್ತಿದೆ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಿಗೆ ತಲಾ 5 ಲಕ್ಷ ನೀಡಲಾಗಿತ್ತು. A13 ದೀಪಕ್, ನಿಖಿಲ್, ಕಾರ್ತಿಕ್ ಮತ್ತು ಕೇಶವ್ ಮೂರ್ತಿಗೆ ತಲಾ 5 ಲಕ್ಷ ರೂಪಾಯಿ ನೀಡಿದ್ದ. ಕೊಲೆ ಬಳಿಕ ದರ್ಶನ್ನಿಂದ 30 ಲಕ್ಷ ಪಡೆಯಲಾಗಿತ್ತು. ಆರೋಪಿಗಳ ವಿಚಾರಣೆ ವೇಳೆ ಹಣ ಪಡೆದ ಮಾಹಿತಿ ಸಿಕ್ಕಿದೆ. ಜೂನ್ 8ರಂದು ರೇಣುಕಾ ಸ್ವಾಮಿಯ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗ್ಗೆ 9:48ಕ್ಕೆ ಸ್ಕೂಟಿಯಲ್ಲಿ ಚಳ್ಳಕೆರೆ ಗೇಟ್ ಕಡೆಯಿಂದ ಅಪೋಲೋ ದತ್ತ ತೆರಳಿದ್ದ. ಸ್ಕೂಟಿಯಲ್ಲಿ ಬಂದಿದ್ದವನನ್ನ ಅಪಹರಿಸಿದ್ದ ದರ್ಶನ್ ಅಭಿಮಾನಿ ರಘು ಗ್ಯಾಂಗ್ ಕರೆದೊಯ್ದಿತ್ತು. ಬಾಲಾಜಿ ಬಾರ್ ಬಳಿ ಸ್ಕೂಟಿ ನಿಲ್ಲಿಸಿ ರೇಣುಕಾ ಸ್ವಾಮಿ ತೆರಳಿದ್ದ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ರಹಸ್ಯ ಒಂದೊಂದೇ ರಿವೀಲ್ ಆಗ್ತಿದೆ. ಜೂನ್ 8ರಂದು ಬೆಳಗ್ಗೆ 10:33ಕ್ಕೆ ಡೆಡ್ಲಿ ಗ್ಯಾಂಗ್ ಕಾರಲ್ಲಿ ರೇಣುಕಾ ಸ್ವಾಮಿ ಬೈಕ್ ಫಾಲೋ ಮಾಡಿದ್ರಂತೆ. ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಓಡಾಡಿದ್ರು. ಕಾರಲ್ಲಿ ಫಾಲೋ ಮಾಡ್ತಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಳಗ್ಗೆ 9:48ಕ್ಕೆ ರೇಣುಕಾ ಸ್ವಾಮಿ ಸ್ಕೂಟಿಯಲ್ಲಿ ತೆರಳಿದ್ದ ಅನ್ನೋದು ಗೊತ್ತಾಗಿದೆ. ಕೊಲೆಗೂ ಮುನ್ನ ಚಿತ್ರದುರ್ಗದ ರೇಣುಕಾ ಸ್ವಾಮಿಗೆ ಡೆಡ್ಲಿ ಗ್ಯಾಂಗ್ ಬೆದರಿಕೆ ಹಾಕಿದ್ರು. ಜೂನ್ 2ರಂದೇ ಸ್ವಾಮಿಗೆ ಕರೆ ಮಾಡಿದ್ರು. ಮಧ್ಯಾಹ್ನ 2:15ರಿಂದ 2:40ರವರೆಗೆ ಫೋನ್ನಲ್ಲಿ ಮಾತುಕತೆ ನಡೆಸಿದ್ದಾರೆ. ಅಪೋಲೋ ಫಾರ್ಮಸಿ ಬಳಿ ಸ್ಕೂಟಿ ಮೇಲೆ ಕುಳಿತು ಮಾತಾಡಿದ್ದ. ಫೋನ್ ಕರೆಯ ಬಳಿಕ ವಿಚಲಿತನಾಗಿದ್ದ. ರೇಣುಕಾ ಸ್ವಾಮಿ ಮಾತಾಡ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜೂನ್ ಮೊದಲ ವಾರದಲ್ಲೇ ಹಂತಕರ ಗ್ಯಾಂಗ್ ರೇಣುಕಾ ಸ್ವಾಮಿಯ ಹಿಂದೆ ಬಿದ್ದಿತ್ತು ಅನ್ನೋ ಸತ್ಯ ಹೊರಬಿದ್ದಿದೆ. ರೇಣುಕಾ ಸ್ವಾಮಿ ದೇಹ 16 ಭಾಗದಲ್ಲಿ ಪೆಟ್ಟು, ಮರ್ಮಾಂಗಕ್ಕೆ ಒದ್ದು ಕೊಂದ್ರು. ದರ್ಶನ್ ಬೆಲ್ಟ್ ಸೇಸ್, ಶವ ಸಾಗಿಸ್ತಾ ಇದ್ದ ಸ್ಕಾರ್ಪಿಯೋ ಕಾರು ವಶಕ್ಕೆ. ಇದೊಂದೇ ಅಲ್ಲ, ಪರಿಹಾರ ಕೇಳಿದ್ದಕ್ಕೆ ಕಾರ್ಮಿಕನ ಮೇಲೆ ನಾಯಿ ಚೂ ಬಿಟ್ಟಿತ್ತಂತೆ ಡಿ ಗ್ಯಾಂಗ್. ಇದೆಲ್ಲವನ್ನು ನೋಡೋಣ ಮರ್ಮಾಘಾತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪೊಲೀಸ್ ತನಿಖೆ ವೇಳೆ ಡಿ ಗ್ಯಾಂಗ್ ಕ್ರೌರ್ಯ ಬಯಲಾಗ್ತಿದೆ. ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ನಿಲ್ಲಿಸಿದ್ದ ಗೂಡ್ಸ್ ವಾಹನಕ್ಕೆ ಅಪ್ಪಳಿಸಿ ಹಲ್ಲೆ ಮಾಡಲಾಗಿದೆ. ಶೆಡ್ನಲ್ಲಿದ್ದ ಗೂಡ್ಸ್ ವಾಹನವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ನಿನ್ನೆ ಎಫ್ಎಸ್ಎಲ್ ಟೀಮ್ ಸ್ಯಾಂಪಲ್ ಸಂಗ್ರಹಿಸಿತ್ತು. ವಾಹನದ ಬಳಿ ದರ್ಶನ್ ಮತ್ತು ಪವಿತ್ರ ನಿಲ್ಲಿಸಿ ಮಹಜರು ಮಾಡಿದ್ರು. KA03 MU8821 ನಂಬರಿನ ಸ್ಕಾರ್ಪಿಯೋ ಕಾರ್ನಲ್ಲಿ ರೇಣುಕಾ ಸ್ವಾಮಿ ಶವ ಸಾಗಿಸಲಾಗಿತ್ತು. ಕೊಲೆಗೆ ಬಳಸಿದ್ದ ವಸ್ತುಗಳನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಕೊಲೆ ವೇಳೆ ಬಳಸಿದ್ದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೊಣ್ಣೆ, ಕೋಲು, ರೀಪೀಸ್ ಪಟ್ಟಿ, ದರ್ಶನ್ ಬೆಲ್ಟ್, ಹಗ್ಗ ಸೇರಿ ಹಲವು ವಸ್ತುಗಳನ್ನು ಸೀಸ್ ಮಾಡಿ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಕೊಲೆ ಆರೋಪಿಗಳಿಗೆ ರಾಜು ಮರ್ಯಾದೆ ಕೊಡ್ತಿರೋ ಆರೋಪ ಕೇಳಿಬಂದಿದೆ. ಪೊಲೀಸರು ಆರೋಪಿಗಳಿಗೆ ಸಿಗರೇಟ್ ವ್ಯವಸ್ಥೆ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಗೇಟ್ ಬಂದ್ ಮಾಡಲಾಗಿದೆ. ಸಾರ್ವಜನಿಕರು ಬಂದರೂ ಪೊಲೀಸರು ದೂರು ತೆಗೆದುಕೊಳ್ತಿಲ್ಲ. ದರ್ಶನ್ ಹಾಗೂ ಗ್ಯಾಂಗ್ ಪೊಲೀಸ್ ಠಾಣೆಯಲ್ಲಿರುವ ಹಿನ್ನೆಲೆಯಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಮರೆಮಾಚಲಾಗಿದೆ. ಪೊಲೀಸ್ ಸಿಬ್ಬಂದಿ ಠಾಣೆ ಸುತ್ತ ಶಾಮಿಯಾನ ಹಾಕಿದ್ದಾರೆ. ಠಾಣೆ ಗೇಟ್ ಬಾಗಿಲಿಗೂ ಶಾಮಿಯಾನ ಹಾಕಲಾಗಿದೆ. ಒಳಗೆ ನಡೀತಿರೋ ಕಳ್ಳಾಟ ಗೊತ್ತಾಗಬಾರದು ಅಂತ ಪೊಲೀಸರೇ ಕಳ್ಳಾಟ ಆಡ್ತಿರೋ ಪ್ರಶ್ನೆ ಮೂಡಿದೆ. ನಟ ದರ್ಶನ್ ಅಂಡ್ ಗ್ಯಾಂಗ್ನ ಇನ್ನೊಂದು ಕರಾಳ ಮುಖ ಬಯಲಾಗಿದೆ. ಪರಿಹಾರ ಕೇಳಲು ಹೋಗಿದ್ದ ಕಾರ್ಮಿಕರಿಗೆ ನಾಯಿ ಚೂ ಬಿಟ್ಟು ವಿಕೃತಿ ಮೆರೆಯಲಾಗಿದೆ. ಟಿ ನರಸೀಪುರ ಬಳಿ ಇರುವ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಕೃಷಿ ಕೆಲಸ ಮಾಡುವಾಗ ಮಹೇಶ್ಗೆ ಕೊಂಬಿನಿಂದ ಎತ್ತು ತಿವಿದಿತ್ತು. ಪರಿಹಾರ ಕೇಳಲು ಫಾರ್ಮ್ ಹೌಸ್ಗೆ ಮಹೇಶ್ ಸಂಬಂಧಿಕರು ಹೋಗಿದ್ದಾಗ ಸಾಕು ನಾಯಿ ಚೂ ಬಿಟ್ಟಿದ್ರು ಎಂದು ಆರೋಪಿಸಲಾಗಿದೆ. ಕಳೆದ 10 ವರ್ಷದ ಹಿಂದೆನೆ ನಮ್ಮ ಮಾವನ ಮಗ ಅವರ ತೋಟದ ಹತ್ರ 6 ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದ. ಆವಾಗ ಅವನು ಸಾಕಿದಂಥ ಎತ್ತು ಅವ್ರಿಗೆ ನಮ್ಮ ಮಾವನ ಮಗನಿಗೆ ಇಲ್ಲಿ ಕೊಂಬು ಬಂದಿತ್ತು, ಅಂದರೆ ಚುಚ್ಚಿ. ಅದನ್ನು ಹಾಸ್ಪಿಟ್ಲಿಗೆ ತಗೊಂಡೋಗಿ ಇಟ್ಬಿಟ್ಟು ಅವ್ರ ಬಗ್ಗೆ ಏನು ವಿಚಾರಿಸ್ದೆ. ಅದನ್ನು ನಾವು ಕೇಳೋಕೆ ಹೋದಕ್ಕೆ ನಮ್ಮ ಮೇಲೆ ನಾಯಿಗಳು ಬಿಟ್ಟಿದ್ದೇನೆ ಮತ್ತು ರೌಡಿಗಳ ಕೈಲಿ ಬೆದರಿಕೆ ಹಾಕ್ಸಿದ್ದೇನೆ. ನೀವೇನಾದ್ರು ಸ್ಟ್ರೈಕು ಅದು ಇದು ಮಾಡೋಕ್ಕೆ ಹೋದರೆ ನಾವು ನಿಮಗೆ ಪ್ರಾಣ ತೆಗೆಯೋಕ್ಕೂ ನಾವು ಸಲ. ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ವಿರುದ್ಧ ರೌಡಿ ಶೀಟ್ ತೆರೆಯುವ ಸಾಧ್ಯತೆ ಇದೆ.
ಕುಟುಂಬ ಕಲಹದ ಕೊಲೆ ಹೊರತುಪಡಿಸಿ ಉಳಿದೆಲ್ಲ ಮರ್ಡರ್ ಕೇಸ್ಗಳಲ್ಲಿ ರೌಡಿ ಶೀಟ್ ತೆರೆಯಲಾಗ್ತಿದೆ. ಪೊಲೀಸರು ಪ್ರತಿ ಆರೋಪಿಗಳ ಪ್ರೊಫೈಲ್ ರೆಡಿ ಮಾಡುತ್ತಿದ್ದಾರೆ. ಡಿ ಗ್ಯಾಂಗ್ ಕೊಲೆ ಪ್ರಕರಣದ ಬಗ್ಗೆ ಪವಿತ್ರ ಮಾಜಿ ಪತಿ ಹೇಳಿದ್ದೇನು? ಈ ಪ್ರಕರಣದ ಬಗ್ಗೆ ಫಿಲ್ಮ್ ಚೇಂಬರ್ ಕ್ರಮ ಕೈಗೊಳ್ಳಬೇಕು ಅಂತ ನಾಯಕರ ಆಗ್ರಹ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವಂತೆ ವೀರಶೈವ ಮಹಾಸಭಾ ಪಟ್ಟು. ಇದೆಲ್ಲವನ್ನು ನೋಡೋಣ. ದಚ್ಚು ವಿರುದ್ಧ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪವಿತ್ರ ಗೌಡ ಮೊದಲ ಆರೋಪಿಯಾಗಿದ್ದಾಳೆ. ಟಿವಿ9ಗೆ ಪವಿತ್ರ ಗೌಡ ಮಾಜಿ ಪತಿ ಸಂಜಯ್ ಸಿಂಗ್ ಪ್ರತಿಕ್ರಿಯಿಸಿದ್ರು. ದರ್ಶನ್ ಜೊತೆಗೆ ರಿಲೇಶನ್ಶಿಪ್ ಇರೋ ವಿಚಾರ ಗೊತ್ತಾಗಿ ಕೋಪ ಬಂದಿತ್ತು. ನನ್ನ ಮೇಲೆ ನನಗೆ ಕೋಪ ಬಂದಿತ್ತು. ಇವತ್ತಿನವರೆಗೂ ಆಕೆ ಜೊತೆ ನಾನು ಮಾತನಾಡಿಲ್ಲ. ಆಕೆ ಮಾಡಿದ ತಪ್ಪಿಗೆ ನಾನೊಬ್ನೇ ಕೂತು ಕಣ್ಣೀರು ಹಾಕಿದ್ದೆ ಅಂತ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದೊಡ್ಡ ಸದ್ದು ಮಾಡ್ತಿದೆ. ಬೆಂಗಳೂರಲ್ಲಿ ಸ್ಯಾಂಡಲ್ವುಡ್ ನಟ ನೀನಾಸಂ ಅಶ್ವಥ್ ಪ್ರತಿಕ್ರಿಯಿಸಿದ್ರು. ತಪ್ಪು ಯಾರೇ ಮಾಡಿದ್ರೂ ಕಾನೂನು ಪ್ರಕಾರವೇ ಶಿಕ್ಷೆ ಆಗಬೇಕು. ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು. ಈ ಬಗ್ಗೆ ವಾಣಿಜ್ಯ ಮಂಡಳಿ ಕೂಡ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಅಂತ ಸ್ಯಾಂಡಲ್ವುಡ್ ನಟ ನೀನಾಸಂ ಅಶ್ವಥ್ ಹೇಳಿದ್ದಾರೆ. ಪೊಲೀಸ್ ಠಾಣೆಗೆ ಶಾಮಿಯಾನ ಹಾಕಿದ ಬಗ್ಗೆ ಎಂಎಲ್ಸಿ ಛಲವಾದಿ ನಾರಾಯಣಸ್ವಾಮಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ ಬಳಿ 144 ಸೆಕ್ಷನ್ ಹಾಕೋದು, ಶಾಮಿಯಾನ ಹಾಕೋದು, ಮಾಧ್ಯಮದವರ ಮೇಲೆ ಗದಾಪ್ರಹಾರ ಮಾಡುವುದು ಸರಿಯಲ್ಲ. ನ್ಯಾಯ ಎಲ್ರಿಗೂ ಒಂದೇ. ಮಾಧ್ಯಮದವರನ್ನ ತಡೆಯುವುದು ಸರಿಯಲ್ಲ ಎಂದಿದ್ದಾರೆ. ದರ್ಶನ್ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಸಿಗುವವರೆಗೂ ನಿಯತ್ತಿನ ತನಿಖೆ ನಡೆಯಬೇಕು ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಅಮಾನವೀಯವಾಗಿ ವರ್ತಿಸುವ ಅಧಿಕಾರ ಯಾರಿಗೂ ಇಲ್ಲ. ದರ್ಶನ್ ತನಿಖೆ ಚುರುಕಾಗಿ ನಡೀತಿದೆ. ಕೊನೆವರೆಗೂ ಇದೇ ಚುರುಕುತನ ಇರಲಿ ಅಂತ ಆಗ್ರಹಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ತೀವ್ರವಾಗಿ ಖಂಡಿಸುತ್ತೇನೆ ಅಂತ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಯಾರು ಯಾವುದೇ ಸ್ಥಾನದಲ್ಲಿದ್ರೂ ಅಪರಾಧಿಯೇ. ಅವರಿಗೆ ಕಠಿಣವಾದ ಶಿಕ್ಷೆ ಆಗಿಯೇ ಆಗುತ್ತದೆ ಎಂಬ ನಂಬಿಕೆ ನನಗಿದೆ. ಕಾನೂನು ಸುವ್ಯವಸ್ಥೆ ಬಹಳ ಸಮರ್ಥವಾಗಿ ಸರ್ಕಾರ ನಿಭಾಯಿಸುತ್ತಿದೆ ಎಂದಿದ್ದಾರೆ. ಮಂಡ್ಯದಲ್ಲಿ ಕೊಲೆ ಆರೋಪಿ ದರ್ಶನ್ ವಿರುದ್ಧ ರೈತರು ಸಿಡಿದಿದ್ದಾರೆ. ಮಂಡ್ಯದ ಸಂಜಯ್ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ. ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಲಾಗಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವಂತೆ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರೋ ಮಹಾಸಭಾ ಒತ್ತಡಕ್ಕೆ ಒಳಗಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು. ನಿರ್ಲಕ್ಷ್ಯ ತೋರಿದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದೆ. ಮೃತನ ಕುಟುಂಬಕ್ಕೆ ನೆರವು ನೀಡುವಂತೆ ಒತ್ತಾಯಿಸಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಬಳಿಕ ಹೂಡಿಕೆ ಮಾಡಿರೋ ನಿರ್ಮಾಪಕರಿಗೆ ಸಂಕಷ್ಟ. ದುನಿಯಾ ವಿಜಯ್ ಸಲ್ಲಿಸಿದ್ದ ವಿಚ್ಛೇದನ ಅರ್ಜಿ ವಜಾ. ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ವೈಗೆ ಬಂಧನದ ಭೀತಿ. ಇದೆಲ್ಲವನ್ನು ನೋಡೋಣ. ನಿರ್ಮಾಪಕರು ಕಂಗಾಲು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೊಲೆ ಕೇಸ್ನಲ್ಲಿ ಸಿಲುಕಿರೋ ನಟ ದರ್ಶನ್ರನ್ನ ಸಿನಿಮಾ ರಂಗದಿಂದ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಎಲ್ಲೆಡೆ ಹೆಚ್ಚಾಗುತ್ತಿದೆ. ಹೀಗಾಗಿ ಫಿಲ್ಮ್ ಚೇಂಬರ್ನಲ್ಲಿ ಇಸಿ ಕಮಿಟಿ ತುರ್ತು ಸಭೆ ನಡೆಸಿತು. ದರ್ಶನ್ ಬ್ಯಾನ್ ವಿಚಾರವಾಗಿ ಎಕ್ಸಿಕ್ಯೂಟಿವ್ ಕಮಿಟಿ ಸದಸ್ಯರು ಚರ್ಚೆ ನಡೆಸುತ್ತಿದ್ದಾರೆ. ನಟ ದರ್ಶನ್ ಹಾಗೆ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ಮಹಜರಿಗೆ ಆರೋಪಿ ರಾಘವೇಂದ್ರನನ್ನ ಪೊಲೀಸರು ಕರೆದೊಯ್ದಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಿಂದ ಚಿತ್ರದುರ್ಗಕ್ಕೆ ಸ್ಥಳ ಮಹಜರಿಗೆ ಪೊಲೀಸರು ಕರೆದೊಯ್ದಿದ್ದಾರೆ. ಇನೋವಾ ಕಾರಿನಲ್ಲಿ ಕರ್ಕೊಂಡೋಗಿದ್ದಾರೆ. ದರ್ಶನ್ ಎಂಡು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಕ್ಷಣಕ್ಕೊಂದು ತಿರುವು ಸಿಕ್ತಿದೆ. ರಘು ಸೇರಿದಂತೆ ಚಿತ್ರದುರ್ಗದ 5 ಆರೋಪಿಗಳು ಭಾಗಿಯಾಗಿದ್ದಾರೆ. ಚಿತ್ರದುರ್ಗ ಮೂಲದ ಜಗದೀಶ್, ಅನು, ರವಿ ಮತ್ತು ರಾಜು ರೇಣುಕಾಸ್ವಾಮಿಗಿನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ರು. ಚಿತ್ರದುರ್ಗದ ಚಳ್ಳಕೆರೆ ಗೇಟ್ ಬಳಿಗಿಂದ ಆಟೋದಲ್ಲಿ ರೇಣುಕಾಸ್ವಾಮಿ ಕರೆದೊಯ್ದಿದ್ದ ರಘು, ಜಗದೀಶ್, ರಾಜು, ಅನು ಬಳಿಕ ಚಿತ್ರದುರ್ಗದ ಹೊರವಲಯದಲ್ಲಿ ಆಟೋದಿಂದ ಕಾರ್ಗೆ ಶಿಫ್ಟ್ ಮಾಡಿದ್ರು ಎನ್ನಲಾಗಿದೆ. ಪತ್ನಿ
ನಟಿ ನಾಗರತ್ನರಿಂದ ವಿಚ್ಛೇದನ ಕೋರಿ ನಟ ದುನಿಯಾ ವಿಜಯ್ ಶಾಂತಿನಗರದ ಕೌಟುಂಬಿಕ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದರೆ ಈ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ. ಕ್ರೌರ್ಯದ ಆಧಾರದಲ್ಲಿ ವಿಚ್ಛೇದನ ಕೋರಿ ವಿಜಯ್ ಅರ್ಜಿ ಸಲ್ಲಿಸಿದ್ರು. ಆದರೆ ಆರೋಪ ಸಾಬೀತುಪಡಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಅರ್ಜಿ ವಜಾಗೊಂಡಿದೆ. ದುನಿಯಾ ವಿಜಯ ವಿಚ್ಛೇದನ ಅರ್ಜಿ ವಜಾ ಆಗಿದೆ ಅಂತ ವಿಜಯ್ ಪರ ವಕೀಲೆ ರಾಜೇಶ್ವರಿ ಹೇಳಿದ್ದಾರೆ. ಕೋರ್ಟ್ ಬಳಿ ಮಾತನಾಡಿದ ಅವರು ವಿಜಯ್ ಅವರನ್ನ ಸಂಪರ್ಕ ಮಾಡಿ ಮುಂದೆ ಏನ್ ಮಾಡಬೇಕು ಅಂತ ಹೇಳ್ತೇವೆ ಅಂದ್ರು. ಸದ್ಯ ವಿಜಯ್ ಶೂಟಿಂಗ್ ನಲ್ಲಿದ್ದಾರೆ. ವಿಜಯ್ ಅವರಿಗೆ ಇನ್ನೂ ಹೇಳಿಲ್ಲ. ಮಕ್ಕಳ ಫ್ಯೂಚರ್ ದೃಷ್ಟಿಯಿಂದ ಮಾತಾಡಿ ಹೇಳ್ತೇವೆ ಅಂತ ಹೇಳಿದ್ರು. ಜಡ್ಜ್ಮೆಂಟ್ ಏನಾಗಿದೆ ಅಂತಂದ್ರೆ ಇವತ್ತು ಅವ್ರು ಹಾಕಿರೋ ಪೆಟಿಷನ್ ಡಿಸ್ಮಿಸ್ ಆಗಿದೆ. ಐ ವಿಲ್ ಕಾಂಟ್ಯಾಕ್ಟ್ ಮೈ ಕ್ಲೈಂಟ್ ಫರ್ದರ್. ಮೋಸ್ಟ್ ಪ್ರಾಬ್ಲಿ ವಿ ಮೇ ಗೋ ಫಾರ್ ಹೈಕೋರ್ಟ್. ಪೋಕ್ಸೋ ಕೇಸ್ನಲ್ಲಿ ಸಿಲುಕಿರೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಬಂಧನ ಭೀತಿ ಶುರುವಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಿಐಡಿ ಯಡಿಯೂರಪ್ಪಗೆ ನೋಟಿಸ್ ನೀಡಿತ್ತು. ಆದರೆ ಜೂನ್ 11ರಂದೇ ದೆಹಲಿಗೆ ತೆರಳಿದ್ದ ಯಡಿಯೂರಪ್ಪ ಈಗ ದೆಹಲಿಗೆಲ್ಲೂ ಇಲ್ವಂತೆ. ಇದರ ಮಧ್ಯೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ವಾರೆಂಟು ಜಾರಿ ಮಾಡಿದ್ದು, ಜಾಮೀನು ರಹಿತ ವಾರೆಂಟು ಜಾರಿಗೊಳಿಸಿ ಬೆಂಗಳೂರಿನ 1ನೇ ತ್ವರಿತಗತಿ ನ್ಯಾಯಾಲಯ ಆದೇಶಿಸಿದೆ. ಯಾವುದೇ ಕ್ಷಣದಲ್ಲಿ ಬಿಎಸ್ವೈ ಬಂಧನವಾಗುವ ಸಾಧ್ಯತೆಯಿದೆ. ಪೋಕ್ಸೋ ಕೇಸ್ನ ಮುಚ್ಚಿ ಹಾಕಲು ಮಾಜಿ ಸಿಎಂ ಯಡಿಯೂರಪ್ಪ ಯತ್ನಿಸುತ್ತಿದ್ದಾರೆ. ಹೀಗಾಗಿ ಜಾಮೀನು ರಹಿತ ವಾರೆಂಟ್ ಹೊರಡಿಸಲು ಎಸ್ಪಿಪಿ ಅಶೋಕ್ ನಾಯಕ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಪ್ರಕರಣ ಮುಚ್ಚಿ ಹಾಕಲು ಬಿಎಸ್ ಯಡಿಯೂರಪ್ಪ ಯತ್ನಿಸಿದ್ದಾರೆ. ಸಂತ್ರಸ್ತೆ ಫಿಯಾರ್ದಿಗೆ ಹಣದ ಆಮಿಷ ಒಡ್ಡಲಾಗಿದೆ. 2 ಲಕ್ಷ ಹಣ ನೀಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ನೋಟಿಸ್ ನೀಡಿದ್ರು, ಈವರೆಗೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ವಾದಿಸಿದ್ರು. ಕೊಲೆ ಆರೋಪಿಗೆ ಪೊಲೀಸ್ ಸಿಬ್ಬಂದಿ ಮೊಬೈಲ್ ಕೊಟ್ಟು ಆಡಿದ್ರ ಕಳ್ಳಾಟ. ಮಾರ್ಗ ಮಧ್ಯೆ ಮೆಟ್ರೋ ನಿಂತು ಪ್ರಯಾಣಿಕರ ಪರದಾಟ. ಡೆಂಗಿ ಜ್ವರಕ್ಕೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ಬಲಿ. ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆ ಬಗೆದಷ್ಟು ಬಯಲಾಗ್ತಾ ಇದೆ. ಕೊಲೆ ಆರೋಪಿಗೆ ಪೊಲೀಸ್ ಸಿಬ್ಬಂದಿ ಮೊಬೈಲ್ ಕೊಟ್ಟ ದೃಶ್ಯ ಸರಿಯಾಗಿದೆ. ನಿನ್ನೆ ಮಹಜರು ವೇಳೆ ಕೊಲೆ ಆರೋಪಿಗೆ ಪೊಲೀಸ್ ಸಿಬ್ಬಂದಿ ಮೊಬೈಲ್ ಕೊಟ್ಟಿದ್ದು ಆತ ಮಾತನಾಡಿದ್ದ ದೃಶ್ಯ ದಾಖಲಾಗಿದೆ. ಆರೋಪಿ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ರು. ಪೊಲೀಸರು ಸುಮ್ಮನಿದ್ರು. ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ನೇತೃತ್ವದಲ್ಲಿ ಮಹಜರು ಪ್ರಕ್ರಿಯೆ ನಡೆದಿತ್ತು. ಬೆಂಗಳೂರಿನ ನಮ್ಮ ಮೆಟ್ರೋದಲ್ಲಿ ಅಧ್ವಾನ ಪದೇ ಪದೇ ಬಯಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಟ್ರಿನಿಟಿ ಬಳಿ ಮೆಟ್ರೋ ರೈಲಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು. ದೋಷದಿಂದ ನೇರಳೆ ಮಾರ್ಗದ ಮೆಟ್ರೋ ಮಾರ್ಗದಲ್ಲಿ ವ್ಯತ್ಯಯ ಆಗಿ ಪ್ರಯಾಣಿಕರು ಪರದಾಡಿದ್ರು. ಮೆಟ್ರೋದಲ್ಲಿ ಪ್ರಯಾಣಿಸಿದ ಪ್ರಯಾಣಿಕರು ಬೋಗಿಯಲ್ಲೇ ಲಾಕ್ ಆಗಿದ್ರು. ನಮ್ಮ ಮೆಟ್ರೋ ವಿರುದ್ಧ ಜನರು ಆಕ್ರೋಶ ಹೊರಹಾಕಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಭುಗಿಲೆದ್ದಿದೆ. ಚಾಣಕ್ಯಪುರಿಯ ವಿವೇಕಾನಂದ ಕ್ಯಾಂಪ್ನಲ್ಲಿ ನೀರಿಗಾಗಿ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಟ್ಯಾಂಕ್ ಮೂಲಕ ಏರಿಯಾಗೆ ನೀರು ಪೂರೈಸಲಾಗ್ತಾ ಇದೆ. ಜೀವ ಜಲಕ್ಕಾಗಿ ಜನರು ಕ್ಯಾನ್ ಹಿಡಿದು ಓಡ್ತಾ ಇರುವ ದೃಶ್ಯಗಳು ನೀರಿನ ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಸಾರಿ ಹೇಳ್ತಾ ಇವೆ. ಕುವೈಟ್ನ ಮಂಗಾಫ್ ನಗರದಲ್ಲಿ ಭೀಕರ ಅಗ್ನಿ ದುರಂತದಲ್ಲಿ 42 ಭಾರತೀಯರು ಸೇರಿದಂತೆ 50 ಮಂದಿ ಸಜೀವ ದಹನವಾಗಿದ್ದಾರೆ. ದುರಂತದಲ್ಲಿ ಮೃತಪಟ್ಟವರಲ್ಲಿ 10 ಜನ ಕೇರಳದವರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಡಿಎನ್ಎ ಟೆಸ್ಟ್ ಮೂಲಕ ಮೃತದೇಹಗಳ ಪತ್ತೆ ಹಚ್ಚುವ ಕಾರ್ಯ ನಡೆಸಲಾಗ್ತಾ ಇದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.